ನೀನೇ ಅದನ್ನು ಅಂಗಡಿಯಾಗಿ ಬಿಟ್ಟು ಬಂದ್ಯೋ ಇಲ್ಲ ಇಲ್ಲಿ ಬಂದ್ಮೇಲೆ ಕಳುವಾಯ್ತೋ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೀನೇ ಈಗ ಅವನ ಅಂಗಡಿಗೆ ಹೋಗಿ 2 ಉಂಗುರ ಮಾಡಿಸ್ಕೊಂಡು ಬಾ. ಏಯ್ ಈ ಸಲ ಆದ್ರೆ ಭದ್ರವಾಗಿ ಕಟ್ಲಾ? ಬಿಗಿಯಾಗಿ ಕಟ್ಟಿದ್ವಿ ಸಾಹೇಬ್ರೆ, ಯಾರ ಬೇಕು ಅಂತಲೇ ಬೀಳ್ಸವ್ರೆ. ನಂತಾವ್ ಬಂದ್ರೆ ನಾನೇನು ಸೀರೆ ಕಟ್ಕೊಳ್ಳ ಕೊಡ್ಲ ಆಕಿಗೆ. ಏಯ್ ಹೆಣ್ಣಿಗೆ ಕೊಡ್ಲ ಅಂದ್ರೆ ಹೆಣ್ಣಿ ನಮ್ಮಂಗೆ ಕೊಡಕ್ ಹೋಗ್ತೀಯಲ್ಲಿ. ಏನೋ ಮಾತಾಡಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಐತೆ ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ ಇಲ್ಲ, ದಿಗ್ಲಾಯ್ತಿದ್ರೆ ಪರವಾಗಿಲ್ಲ, ಜೊತೆಗೆ ಇರಬೇಕು. ಜಾನಕಿ ಅವ್ರಿಗೆ ಹೇಳಿ ಜಾಸ್ತಿ ಏನು ರೆಡಿ ಆಗೋದು ಬೇಡ, ಅರಿಶಿನ ಶಾಸ್ತ್ರ ಅಲ್ವೇ, ಬಟ್ಟೆ ಕೊಳೆ ಆಯ್ತದೆ. ನಂದಿತಾ, ನಿನ್ನ ಕೈಯಾರೆ ಇದನ್ನು ಜಾನಕಿ ಕೊಟ್ಬಿಡಮ್ಮ. ಮಾವನವ್ರು ಈಗಲೇ ಒಡವೆಗಳನ್ನ ಕೇಳಬೇಕಿತ್ತ? ನೀನು ಬೇರೆ ಅವಸರದಲ್ಲಿ ಒಡವೆಗಳನ್ನ ಹೇಗೆ ಮಾಡಿಸ್ಕೊಂಡು ಬಂದಿದ್ಯೋ ಏನೋ. ಈಗ ಮಾವನವರು ಒಡವೆನ ಡೂಪ್ಲಿಕೇಟ್ ಅಂತ ಕಂಡು ಹಿಡಿದ್ಬಿಟ್ರೆ ನಾನೇ ಸಿಕ್ಕಾಕೊಳ್ಳೋದು, ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗುತ್ತೆ. ಈಗ ಮಾವನವ್ರಿಗೆ ನಿಜವಾದ ಒಡವೆಗಳನ್ನ ಕೊಡಬೇಕು. ವೆಯ್ಟ್, ಯಾಕೆ ಇಷ್ಟೊಂದು ಟೆನ್ಷನು? ಮೊದಲು ನಾನು ಏನು ತಂದಿರೋ ಅದನ್ನು ನೋಡಿ, ಆಮೇಲೆ ಏನು ಬೇಕಾದರೂ ಹೇಳಿ. ಸರಿ, ಬೇಕಾ ತೋರಿಸು. ವಾರೇ ವಾ, ಇದೆಲ್ಲ ಡ್ಯೂಪ್ಲಿಕೇಟ್ ಒಡವೆನಾ? ನನಗಂತೂ ನಂಬೋಕೆ ಆಗ್ತಿಲ್ಲ ಅಮರ್. ಇಲ್ಲ ಇಲ್ಲ, ಬನ್ನಿ ಬನ್ನಿ ಬನ್ನಿ. ಇಲ್ಲ, ನಂದಿತಮ್ಮನವರು ನನಗೆ ಇಲ್ಲಿ ಬರೋಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ನನಗೆ ಗೊತ್ತು, ನೀವಿಲ್ಲೇ ನಾನು ಅವ್ರನ್ನ ಇಲ್ಲಿಗೆ ಕರ್ಕೊಂಬರ್ತೀನಿ. ಆಯಿತು. ನಮಸ್ಕಾರ ಮರ. ನೋಡಿದ್ರಾ, ಕೊನೆಗೂ ನಿಮ್ಮ ಶಿಷ್ಯನ ಮದುವೆ ನಡೀತಿದೆ. ಅಮ್ಮರೇ, ನಾನು ಸಾನೇ ಹೇಳಿದೆ, ನನ್ನ ಶಕ್ತಿ ಮೀರಿ ಹೇಳಿದೆ, ಆದರೆ ಕೇಳಲೇ ಇಲ್ಲ. ಅವನಿಷ್ಟ ಅದೇನು ಮ್ಯಾಕೆ ನಮ್ಮಿಂದ ತಡೆಯೋಕ್ಕಾಗದೆ. ಹೋಗ್ಲಿ ಬಿಡಿ, ಮಾಡ್ಕೊಂಬಿಡ್ಲಿ. ಒಟ್ಟಿನಾಗ ಹೆಂಗೋ ಅವರಿಬ್ಬರು ಸುಖವಾಗಿದ್ರೆ ಅಷ್ಟೇ ಸಾಕು ನಮಗೆ. ಓ, ಹಾಗಾದರೆ ನಮ್ಮ ಕಡೆಯಿಂದ ಗರಡಿಗೆ ಎಷ್ಟು ಕೊಡಬೇಕು, ಗರಡಿಯಿಂದ ನಮಗೆಷ್ಟು ಬರಬೇಕು ಅಂತ ನೋಡಿಕೊಂಡು ಲೆಕ್ಕ ಮುಗಿಸ್ಬಿಡೋಣವಾ? ಅಮ್ಮರೇ, ಗುರುಗಳೇ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ನಂಗೆ ಗೊತ್ತು ನಿಮಗೆ ನನ್ನ ಮ್ಯಾಕ್ಸ್ ಯಾನೇ ಕೋಪ ಬಂದೈತೆ ಅಂತ. ನೀವೇನೇ ಬೈಯಂಗಿದ್ರು ಬೋದ್ಬಿಟ್ಟು ಮನ್ಸರಿ ಆಶೀರ್ವಾದ ಮಾಡಿಬಿಡಿ. ಇನ್ನು ಮ್ಯಾಕ್ ನಿನಗೆ ಆಶೀರ್ವಾದ ಮಾಡೋಕ್ಕೆ
ನಾ ಯಾರಲ್ಲ? ಯಾಕೆ ಗುರುಗಳು ಹೆಂಗಂತಿದ್ದೀರಾ? ಯಾವತ್ತೇ ಇದ್ರು ನೀವೇ ನನ್ನ ಗುರುಗಳು, ನಾನೇ ನಿಮ್ಮ ಶಿಷ್ಯ. ಲೇ ರಾಮ, ಗುರು ಶಿಷ್ಯ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಬಿಟ್ಟು ತಾಲಿ ಕಟ್ಟಕ್ಕೆ ತಯಾರಾಗಿ ನಿಂತಿದ್ಯಾ? ಅದು ಯಾವ ಮಕ ಮಡಿಕೊಂಡು ನನ್ನ ಗುರು ಅಂತ ಕರೆಯಕ್ಕೆ ಬಂದಿದ್ಯೋ? ಯಾಕೆ ಹಿಂಗೆ ಮಾಡ್ತಿದ್ದೀರಾ ಗುರುಗಳೇ? ನೋಡ್ಲಾ ರಾಮ, ಈ ಲಗ್ನ ಯಜ್ಞ ಎಲ್ಲ ಸಾಮಾನ್ಯ ಜನರಿಗೆ ಕಲ, ನಿನ್ನಂತವನ್ಗಲ್ಲ. ನೀನು ಯಾರು? ಪೈಲ್ವಾನ. ಅದು ಎಂಥ ಪೈಲ್ವಾನ? ಸುತ್ತಮುತ್ತ 5 ಜಿಲ್ಲೆಲೂ ಹೆಸರಾಂತ ಪೈಲ್ವಾನ. ನಿನ್ನನ್ನು ನಿಜವಾದ ಪೈಲ್ವಾನನ್ನು ಮಾಡಿ ಹಿಂದ್ ಕೇಸರಿ ಕುಸ್ತಿ ಪಂದ್ಯ ಕಳಿಸಿ ಗೆಲ್ಲಿಸ್ಬೇಕು ಅಂತ ನಾವು ದೊಡ್ಡ ಕನಸು ಕಟ್ಕೊಂಡಿದ್ದೆ ಕಲ. ಹೀಗೆ ನೋಡಿದ್ರೆ ನನ್ನ ಕನಸಾಗೇ ಉಳಿತೈತೆ ಅನ್ನೋ ಅನುಮಾನ ಕಲ. ರಾಮ, ನಿನ್ನ ಎದೆ ಮುಟ್ಕೊಂಡು ಹೇಳ, ನಿನಗೆ ನಿಜವಾದ ಪೈಲ್ವಾನ ಆಗಬೇಕು ಅನ್ನೋ ಆಸೆನೇ ಇಲ್ವೇನಲ್ಲ? ಆಯ್ತೆ. ನೀವು ಮಾಡಿದ ಉಸ್ತಾದ್ ಪ್ಲ್ಯಾನು ಮಸ್ತಾಗಿ ವರ್ಕೌಟ್ ಆಗ್ತಿದೆ. ಯಾವ ಸ್ವಿಚ್ಚಿಗೆ ಯಾವ ಬಲ್ಪ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರು, ಆ ಕೋಣನೇ ಬಂದು ನನಗೆ ಈ ಮದುವೆ ಬೇಡವೇ ಬೇಡ ಅಂತ ಹೇಳ್ತಾನೆ. ಜೀನಿಯಸ್. ಸಾಹೇಬ್ರೆ, ರಾಮಣ್ಣ ಕೋಣೆ ಕಾಣ್ತಿಲ್ಲ. ಏನ? ಹ್ಞೂ ಸಾಹೇಬ್ರೆ. ಬಾವ ಎಲ್ಲಿ ಹೋದ್ರು? ಸಾಮಾನ್ಯವಾಗಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಒತ್ತಾಯ ಮಾಡಿ ಮಾಡಿಸಿದ್ರೆ ಅವ್ರು ಯಾರ ಕೈಗೂ ಸಿಗದೆ ಎಲ್ಲಾದ್ರೂ ಹೊರಟೋಗ್ತಿದ್ರು. ಆದರೆ ಇವಾಗ ಯಾಕೆ ಹೀಗೆ ಮಾಡ್ತಿದ್ದಾರೆ? ನಂದಿನಿ ಇದ್ದ ಜಾಗದಾಗ ನನ್ನ ಸೊಸೆ ಇದ್ದಿದ್ರ ಆಗ ನೋಡ್ತಿದ್ದಿ ನೀನು ನಾ ಏನು ಮಾಡ್ತಿದ್ನಿ ಅನ್ನೋದನ್ನ. ನೀನು ಅತ್ತೆ ಅನ್ನಿಸ್ಕೊಂಡು ಆಕೆಗೆ ತಿಳಿಬಾರ್ದು. ತಾಯಿ ಪ್ರೀತಿಯಿಂದ ಎಲ್ರೂ ದೂರ ಇಡೋದಷ್ಟೇ ಆಕೆ ಕೆಲಸ. ನಿನ್ನ ಸೊಸೆ ಮಾತು ಕತ್ತಿ ಹಂಗ ಕತ್ತರಿಸ್ತದ ನೋಡು. ಎಲ್ಲಾರ ಅಧಿಕಾರನು ಕಸ್ಕೊಂಡು ತನ್ನ ಹತ್ರನೇ ಇಟ್ಕೊಂಡಾಳ ಹುಚ್ಚು ಕೋಡಿ. ನೀ ಬಲ ಆಕೆ ಬಲ ನಡ್ಬರ್ಕ್ ನಂದನ. ನರಸಿಂಹಣ್ಣವ್ರ ಸೊಸೆ ನಿಮ್ಮ ಹತ್ರ ಸಮಯ ಕೇಳಕ್ ಬರ್ತಾ ಇದಾರೆ. ಎಲ್ಲರೂ ಮನೆಯಿಂದ ಆಚೆಗೆ ಬರ್ಬೇಕು. ನಿನ್ನಂಥ ಮಗು ಅಮ್ಮನವರಂಥ ಹೆಣ್ಣು ಮಗು ಆಗಲಿ ಅಂತ ಹಂಬಲಿಸ್ತಿದ್ದಾಳೆ. ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನನಗೆ ನನ್ನ ಮಗಳು ಬೇಕು.
ನಮಸ್ಕಾರ, ನನ್ನ ಹೆಸರು ಪ್ರತೀಕ್ಷಾ ಅಂತ. ನನಗೆ ಜನರಲ್ ನಾಲೆಡ್ಜ್ ಅಂದರೆ ತುಂಬ ಆಸಕ್ತಿ. ತಕ್ಕ ಮಟ್ಟಿಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಪ್ರತಿಭಾ ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ವರ್ಷಕ್ಕೊಂದ್ಸಲ ದುರ್ಗಮ್ಮನ ಗುಡಿಲಿ ರಥೋತ್ಸವ ಮಾಡ್ತಾರೆ. ಆಗ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಮುಂದೆ ದೀಪ ಹಚ್ಚಿ ರಥ ಎಳಿಬೇಕು. ಈಗ ನೀನೇ ತಾನೇ ಈ ಮನೆ ಗಂಡ್ಸು, ನೀನೇ ತಾನೇ ಈ ಮನೆ ವಾರಸ್ದಾರ. ಈಗ ಆ ಕೆಲ್ಸನ ನೀನ್ ಮಾಡ್ಬೇಕು. ನೋವಿನಿಂದ ಒಂದು ಮಾತು ಹೇಳ್ತೀನಿ ಕೇಳಿ. ಇದುವರೆಗೂ ನಮ್ಮ ಮನೆಯಲ್ಲಿ ಯಾರೂ ಕುಡಿತಿರ್ಲಿಲ್ಲ. ನಮ್ಮ ಊರಿನಲ್ಲೇ ಹೋಗಿ ಕೇಳು, ಇಡೀ ನಮ್ಮ ಮನೆತನದ ಮೇಲೆ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಇಷ್ಟು ವರ್ಷದಿಂದ ಆ ಗೌರವವನ್ನು ಉಳಿಸ್ಕೊಂಡು ಬಂದಿದ್ದೀನೋ, ಆದರೆ ನೀನು ಈಗ ಅದೆಲ್ಲಕ್ಕೂ ತಿಲಾಂಜಲಿ ಹಿಡೋ ಹಾಗೆ ಮಾಡ್ತಿದ್ದೀಯಲ್ಲೋ. ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅವತ್ತು ಅರ್ಜುನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ, ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ. ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ.